ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಕಿ ಅವಘಡ ಪ್ರಕರಣ ತೆಲಂಗಾಣದ ಇತಿಹಾಸದಲ್ಲೇ ಅತಿ ದೊಡ್ಡ ದುರಂತ ಇದು ಅಂತ ಕರೆಯಲಾಗ್ತಾ ಇದೆ. ಬೆಂಕಿ ಅವಘಡದಲ್ಲಿ ಸಾವಿನ ಸಂಖ್ಯೆ 42ಕ್ಕೆ ಏರಿಕೆ ಆಗಿದೆ. 21 ಕಾರ್ಮಿಕರು ಕಾಣೆಯಾಗಿದ್ದಾರೆ. 35 ಕಾರ್ಮಿಕರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಪೈಕಿ 12 ಜನರಿಗೆ ವೆಂಟಿಲೇಟರ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಮಾಡಲಾಗ್ತಾ ಇದೆ. 57 ಜನರನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ. ಸಿಗಾಚಿ ಕಾರ್ಖಾನೆಯಲ್ಲಿ ಇದೀಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಹೈದರಾಬಾದ್ನ ಪತಂಚೇರು ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿದೆ. ನೋಡಿ, ಇದೊಂದು ಇಂಡಸ್ಟ್ರಿಯಲ್ ಏರಿಯಾ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 4 ಎಕರೆ ಜಾಗದಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರುವಂಥದ್ದು. ಇಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿರೋದು. ನೋಡ್ತಾ ಇದ್ದ ಹಾಗೇನೆ ಧಗನೆ ಹೊತ್ತು ಉರಿದು ಬಿಟ್ಟಿದೆ. ಅಲ್ಲಿ ಬ್ಲಾಸ್ಟ್ ಕೂಡ ಆಗಿರೋದು. ಬೆಂಕಿಯ ಅವಘಡದ ಜೊತೆಗೆ ಇದು ಕೆಮಿಕಲ್ ಫ್ಯಾಕ್ಟರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಸಾವು ನೋವಿನ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತಾ ಇರೋದು. ತೆಲಂಗಾಣದ ಇತಿಹಾಸದಲ್ಲಿ ಅತಿ ದೊಡ್ಡ ದುರಂತ ಅಂದರೆ ಯೋಚಿಸಿ, ಈ ದುರಂತ ಎಷ್ಟು ಮಟ್ಟಿಗೆ ದೊಡ್ಡದಾಗಿದೆ ಅಂತ. ಈಗಾಗಲೇ 42 ಮಂದಿ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಸಂಖ್ಯೆ ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ. ಕೆಲವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತುರ್ತು ನಿಗಾ ಘಟಕದಲ್ಲಿ ಟ್ರೀಟ್ಮೆಂಟ್ ಮಾಡಲಾಗ್ತಿದೆ. ICUನಲ್ಲಿ ಟ್ರೀಟ್ಮೆಂಟ್ ಮಾಡಲಾಗ್ತಾ ಇದೆ. ಇನ್ನು ಕೆಲವರಿಗೆ ನಾರ್ಮಲ್ ಆಗಿ ಟ್ರೀಟ್ಮೆಂಟನ್ನು ಮಾಡಲಾಗ್ತಾ ಇದೆ. ಕೆಲವರನ್ನು ಸೇಫು ಮಾಡಿದ್ದಾರೆ, ಹುಷಾರಾಗಿ ಸ್ಥಳಾಂತರ ಮಾಡಿದ್ದಾರೆ. ಇನ್ನು ಕೆಲವರು ನಾಪತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಬಳಿ ಒಂದು ಮಾಹಿತಿ ಇರುತ್ತಲ್ಲ, ಇಲ್ಲಿ ಸುಮಾರು ಪ್ರತಿನಿತ್ಯವೂ 180ರಿಂದ 200 ಜನ ಕೆಲಸ ಮಾಡ್ತಾ ಇದ್ರಂತೆ ಸಿಬ್ಬಂದಿ. ಈ ಬೆಂಕಿ ಅವಘಡ ಸಂಭವಿಸುವಾಗ ಡೇ ಶಿಫ್ಟು, ನೈಟ್ ಶಿಫ್ಟು ಹೀಗೆಲ್ಲ ನೋಡಿದಾಗ ಸುಮಾರು 140 ಮಂದಿ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಿದೆ. ನಮಗೆ ಇಲ್ಲಿವರೆಗೂ ಮಾಹಿತಿ ಸಿಗ್ತಾ ಇರೋದು ಒಂದು 70ರಿಂದ 80 ಜನರು ಮಾಹಿತಿ ಸಿಗ್ತಾ ಇದೆ. ಅಂದರೆ ಕೆಲವರು ಸೇಫ್ ಆಗಿರೋರು, ಕೆಲವರು ಹಾಸ್ಪಿಟಲ್ನಲ್ಲಿರೋರು, ಮತ್ತು ಸಾವನ್ನಪ್ಪಿರುವಂಥ ಮೃತದೇಹಗಳಿಗೆ ಏನು ಸಿಕ್ಕಿದೆ ಅದ್ರ ಬಗ್ಗೆ. ಇನ್ನುಳಿದಿದ್ದೆಲ್ಲನೂ ಈಗ ನಾಪತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ನಾಪತ್ತೆ ಕೇಸಸ್ಗಳು ಡೆತ್ ಆಗಿಯೂ ಕೂಡ ಕನ್ವರ್ಟ್ ಆಗಬಹುದು. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಸಾವಿನ ಸಂಖ್ಯೆ ಏರಿಕೆ ಆಗಬಹುದಾದ ಸಾಧ್ಯತೆಗಳಿಗಿದೆ ಅಂತ. ನೋಡಿ, ಅಲ್ಲಿ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಸಂಪೂರ್ಣವಾಗಿ ಆ ಫ್ಯಾಕ್ಟರಿ ಇದ್ದಂಥ ಭಾಗವೇ ಸುಟ್ಟು ಭಸ್ಮ ಆಗಿ ಹೋಗಿದೆ. ಹೊಗೆ, ಬೂದಿ, ಮಣ್ಣು ಈ ರೀತಿಯಾಗಿ ಆವರಿಸ್ಕೊಂಡಿರುವಂಥದ್ದು. ಅದನ್ನೆಲ್ಲ ಈಗ ತೆರವು ಮಾಡಲಾಗ್ತಾ ಇದೆ. ಇಲ್ಲಿ ಕೆಲವು ಮೃತದೇಹಗಳು ಕೈ, ಕಾಲು, ತಲೆ ಹೀಗೆ ಕಾಣಿಸ್ಕೊಳ್ತಾ ಇದೆ. ಬಹುತೇಕ ಎಲ್ಲ ಮೃತದೇಹಗಳು ಸುಟ್ಟು ಕರಕಲಾಗಿ ಹೋಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ಇನ್ನೂ ಕೂಡ ಹೋಪ್ ಇಟ್ಕೊಳ್ಳಲಾಗಿದೆ. ಕೆಲವರು ಅಡಿಯಲ್ಲಿ ಸಿಲುಕಿರಬಹುದು, ಅವರನ್ನಾದರೂ ನಾವು ರಕ್ಷಣೆ ಮಾಡಬೇಕು ಅಂತ. ಹಾಗಾಗಿ ರಕ್ಷಣಾ ಕೆಲಸವನ್ನು ಮಾಡಲಾಗ್ತಾ ಇದೆ. ನಿರಂತರವಾಗಿ ಈ ರಕ್ಷಣಾ ಕಾರ್ಯಗಳನ್ನು ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಸುಮಾರು 3ರಿಂದ 4 ಇಟಾಚಿ, ಹಾಗೆಯೇ ಸುಮಾರು 4ರಿಂದ 5 ಅಗ್ನಿಶಾಮಕ ಸಿಬ್ಬಂದಿ ವಿತ್ ವಾಹನ, ಹಾಗೆಯೇ ಸುಮಾರು 10 ಆ್ಯಂಬುಲೆನ್ಸ್ಗಳು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಎಲ್ಲದರಿಂದಲೂ ಕೂಡ ಕಾರ್ಯಾಚರಣೆಯನ್ನು, ರಕ್ಷಣೆಯನ್ನು ಸೇವ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಸ್ಫೋಟ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ ಈ ಸ್ಫೋಟದ ತೀವ್ರತೆ ಸಾಕಷ್ಟಿದೆ. ಹಲವು ಕಾರ್ಮಿಕರು ಕಾಣೆಯಾಗಿದ್ದಾರೆ. ಇಲ್ಲಿ ಹೆಚ್ಚಿನದಾಗಿ ನಾರ್ತ್ ಇಂಡಿಯನ್ಸ್ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಗುಜರಾತ್, ಅಸ್ಸಾಂ ಈ ಭಾಗದವರೇ ಇಲ್ಲಿ